Welcome back to Competitive Biology channel. Topic is Principles of Inheritance and Variations. So we'll move on to the next question and adane continue ಮಾಡುವ part 5. Next question is 116. What is chromosomal disorder? So answer is several diseases arise due to the chromosomal anomalies. It happens because of change in the chromosomal number due to aneuploidy. ಕ್ರೋಮೋಸೋಮಲ್ ನಂಬರ್ ಚೇಂಜ್ ಆಗೋದ್ರಿಂದ ಒಂದು ಮೈನಸ್ ಆಗಿರೋದು ಅಥವಾ ಡಿಲೀಟ್ ಅಥವಾ ಎಡಿಷನ್ ಆಗೋದ್ರಿಂದ ಈ ಕ್ರೋಮೋಸೋಮಲ್ ಡಿಸೀಸ್ ಬರ್ತದೆ. ಯಾವುದರಿಂದಾಗಿ ಆ್ಯನಿಪ್ಲಾಯ್ಡ್ ಅನ್ನೋದು ಏನಂತ ನೆಕ್ಸ್ಟ್ ನೋಡುವ. ಕ್ವೆಶನ್ ನಂಬರ್ 117. ವಾಟ್ ಈಸ್ ಆ್ಯನಿಪ್ಲಾಯ್ಡ್ ಅಂದರೆ ಏನು ಅಂತ. ಆನ್ಸರ್: ಇಟ್ ಈಸ್ ಎ ಕಂಡೀಷನ್ ವಿಚ್ ಇನ್ವಾಲ್ವ್ಸ್ ಎಡಿಷನ್ ಆರ್ ಡಿಲೀಷನ್ ಆಫ್ 1 or 2 ಕ್ರೋಮೋಸೋಮ್ಸ್ ಇನ್ ದಿ ಡಿಪ್ಲಾಯ್ಡ್ ಸೆಟ್. ಪ್ಲಾಯ್ಡಿ ಅಂದರೆ ಡಿಸೀಸ್ ಅಥವಾ ಅನಾಮಲೀಸ್. ಸೊ ಒಂದು ಕ್ರೋಮೋಸೋಮಲ್ಲಿ ಅಥವಾ ಒಂದು ಡಿಪ್ಲಾಯ್ಡ್ ಸೆಟ್ಟಲ್ಲಿ ಒಂದು ಅಥವಾ ಎರಡು ಕ್ರೋಮೋಸೋಮ್ ಡಿಲೀಟ್ ಅಥವಾ ಅಡಿಷನ್ ಆದರೆ ಅದಕ್ಕೇನಂತ ಕರೆಯೋದು ಆ್ಯನಿಪ್ಲಾಯ್ಡಿ ಅಂತ. ಸೊ ಈ ಆ್ಯನಿಪ್ಲಾಯ್ಡಿಂದಾಗಿ ಕ್ರೋಮೋಸೋಮಲ್ ಡಿಸಾರ್ಡರ್ ಬರ್ತದೆ. ಸೊ ನೆಕ್ಸ್ಟ್ ಕ್ವೆಶನ್ 118. ಮೆನ್ಷನ್ ದಿ ಟೈಪ್ಸ್ ಆಫ್ ಆ್ಯನಿಪ್ಲಾಯ್ಡ್ನ ಟೈಪ್ಸ್ ಯಾವುದೆಲ್ಲ ಅಂತ. ಆನ್ಸರ್: ಟ್ರೈಸೋಮಿ ಅಂತ ಹೇಳಿದರೆ 2n+1. ಟ್ರೈ ಮೀನ್ಸ್ 3 ಆ್ಯಡ್ ಡಿಪ್ಲಾಯ್ಡ್ ಸೆಟ್ಟಿಗೆ ಒಂದು ಆ್ಯಡ್ ಆಗೋದಕ್ಕೆ ಏನು ಹೇಳೋದು ಟ್ರೈಸೋಮಿ. ಮೋನೋಸೋಮಿ ಅಂತ ಹೇಳಿದರೆ 2n-1. ಒಂದು ಡಿಪ್ಲಾಯ್ಡ್ ಸೆಟ್ಟಿಂದ ಒಂದು ಕ್ರೋಮೋಸೋಮ್ ಡಿಲೀಟ್ ಆದರೆ ಅದಕ್ಕೆ ಮೋನೋಸೋಮಿ ಅಂತ ಕರೀತಾರೆ. ಮೋನೋ ಮೀನ್ಸ್ ಸಿಂಗಲ್. ಟೆಟ್ರಾಸೋಮಿ ಅಂತ ಹೇಳಿದರೆ 2n+2. ಡಿಪ್ಲಾಯ್ಡ್ ಸೆಟ್ಟಿಗೆ ಎರಡು ಕ್ರೋಮೋಸೋಮ್ ಆ್ಯಡ್ ಆದರೆ ಅದನ್ನು ಟೆಟ್ರೋಸೋಮಿ ಅಂತ ಕರೀತಾರೆ. ನಲ್ಲಿಸೋಮಿ ಅಂತ ಹೇಳಿದರೆ ಒಂದು ಡಿಪ್ಲಾಯ್ಡ್ ಸೆಟ್ಟಿಂದ ಎರಡು ಕ್ರೋಮೋಸೋಮ್ ಡಿಲೀಟ್ ಆದರೆ ಅದಕ್ಕೆ ನಲ್ಲಿಸೋಮಿ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಕ್ವೆಶನ್ 119. ವಾಟ್ ಈಸ್ ಡೌನ್ ಸಿಂಡ್ರೋಮ್ ಆರ್ ಮಂಗೋಲಿಸಮ್ ಆರ್ ಮಂಗೋಲಾಯ್ಡ್ ಡಯೋಸಿ? ಡೌನ್ ಸಿಂಡ್ರೋಮ್ ಇದೊಂದು ಆಟೋಸೋಮಲ್ ಡಿಸಾರ್ಡರ್. ಯಾವುದರಲ್ಲಿ ಆಗ್ತದೆ ಅಂತಂದರೆ ಸೊಮ್ಯಾಟಿಕ್ ಸೆಲ್ಸಲ್ಲಿ ಆಗ್ತದೆ. ಸೊ ಆಟೋಸೋಮಲ್ ಅಬ್ನಾರ್ಮಲಿಟಿ ಇನ್ ಮ್ಯಾನ್ ಅಥವಾ ಇನ್ ಮೇಲ್ಸಲ್ಲಿ ಇದು ಆಗೋದು. ಓಕೆ. ಸೊ ಫಸ್ಟ್ ನೋಟಿಸ್ಡ್ ಬೈ ಲ್ಯಾಂಗ್ಡನ್ ಡೌನ್ ಇನ್ 1856. ಸೊ ದ ನೇಮ್ ಈಸ್ ಡೌನ್ ಸಿಂಡ್ರೋಮ್. ಯಾರು ಫಸ್ಟ್ ನೋಟಿಸ್ ಮಾಡಿರೋದು? ಲ್ಯಾಂಗ್ಡನ್ ಡೌನ್. ಸೊ ಅವನ ಹೆಸರನ್ನೇ ಆ ಸಿಂಡ್ರೋಮ್ಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ಈಸ್ ಇಟ್ ಒಕರ್ಸ್ ಇನ್ 1 among 1000 ಬರ್ತ್ಸ್. 1000 ಬರ್ತ್ ಆದರೆ ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಬರ್ತದೆ ಅಂತ. ಅಕರ್ಸ್ ಇನ್ ದಿ ಬೇಬೀಸ್ ಹೂ ಬಾರ್ನ್ ಇನ್ವೇರಿಯಬ್ಲಿ ಟು ದಿ ಓಲ್ಡ್ ಮದರ್ಸ್. ಯಾರೆಲ್ಲ ಜಾಸ್ತಿ ಏಜ್ ಆಗಿರೋಂಥ ತಾಯಿ ಇರ್ತಾರೋ ಅವರಿಗೆ ಹುಟ್ಟುವ ಮಕ್ಕಳು ಜಾಸ್ತಿಯಾಗಿ ಈ ಸಿಂಡ್ರೋಮಿಗೆ ಒಳಗಾಗ್ತಾರೆ, ತುತ್ತಾಗ್ತಾರೆ ಅಂತ. ನೆಕ್ಸ್ಟ್ ಈಸ್ ಸಚ್ ಬೇಬೀಸ್ ವಿಲ್ ಹ್ಯಾವ್ ಆ್ಯನ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಫ್ರಮ್ 21st ಪೇರ್ ಆಫ್ ಆಟೋಸೋಮ್ಸಲ್ಲಿ 21st ಪೇರ್ ಕ್ರೋಮೋಸೋಮಲ್ಲಿ ಒಂದು ಕ್ರೋಮೋಸೋಮ್ ಆ್ಯಡ್ ಆಗಿರ್ತದೆ. ಓಕೆ. ಯಾವ ಕ್ರೋಮೋಸಲ್ಲಿ? 21st ಕ್ರೋಮೋಸೋಮಲ್ಲಿ. ದೇರ್ ಫೋರ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಹ್ಯಾಸ್ 47 ಕ್ರೋಮೋಸೋಮ್ಸ್. ಅಫೆಕ್ಟೆಡ್ ಇಂಡಿವಿಜುವಲ್ಸಲ್ಲಿ ಹೇಗಿರ್ತದೆ? 47 ಕ್ರೋಮೋಸೋಮ್ ಇರ್ತದೆ. ನಾರ್ಮಲ್ ಆಗಿ ಮ್ಯಾನಲ್ಲಿ 46 ಕ್ರೋಮೋಸೋಮ್ ಇರೋದು. ಸೊ ಇದು ಈ ಸಿಂಡ್ರೋಮ್ ಇರುವವರಲ್ಲಿ 47 ಕ್ರೋಮೋಸೋಮ್ ಇರ್ತದೆ. ಹೆನ್ಸ್ ಇಟ್ ಈಸ್ ಎ ಟ್ರೈಸೋಮಿ ಕಂಡೀಷನ್. ಅಂದರೆ ಟ್ರೈಸೋಮಿ ಅಂತ ಹೇಳಿದ್ರೆ ಒಂದು ಕ್ರೋಮೋಸೋಮ್ ಆ್ಯಡ್ ಆಗಿರೋದು. ಸೊ 2n+1. ಈ ಎಫೆಕ್ಟೆಡ್ ಇಂಡಿವಿಜುವಲ್ಸಲ್ಲಿ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಮೇಲ್ಸಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ 45A+XY. ಫೀಮೇಲ್ ಆದರೆ 45A+XX. ಸೊ ಒಂದು ಕ್ರೋಮೋಸೋಮ್ ಆಟೋಸೋಮ್ಸಲ್ಲಿ ಆ್ಯಡ್ ಆಗಿರೋದು. ಸೊ 45A ಇರ್ತದೆ. ನಾರ್ಮಲ್ ಆಗಿ 44 ಇರ್ತದೆ, ಬಟ್ ಇದು ಆ್ಯಡ್ ಆಗಿರೋದ್ರಿಂದ 45A ಇದೆ. ಕ್ವೆಶನ್ ನಂಬರ್ 120. ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ನ ಸಿಂಪ್ಟಮ್ಸ್ ಅಥವಾ ಕ್ಯಾರೆಕ್ಟರ್ಸ್ ಯಾವುದನ್ನು ಅಂತ. ಫಸ್ಟ್ ಕ್ಯಾರೆಕ್ಟರ್, ದೇ ಆರ್ ಸ್ಮಾಲ್ ಸ್ಟ್ಯಾಚರ್. ನೋಡಲಿಕ್ಕೆ ತುಂಬ ಶಾರ್ಟ್ ಆಗಿರ್ತಾರೆ, ಗಿಡ್ಡ ಇರ್ತಾರೆ. ಸೆಕೆಂಡ್ ಕ್ಯಾರೆಕ್ಟರ್, ದೇ ಹ್ಯಾವ್ ಸ್ಮಾಲ್ ಆ್ಯಂಡ್ ಸ್ಲ್ಯಾಂಟ್ ಐಬಾಲ್ಸ್ ಲೈಕ್ ದೋಸ್ ಆಫ್ ಮಂಗೋಲಿಯನ್ ರೇಸ್ ಅಥವಾ ಎಪಿಕ್ಯಾಂಥಸಲ್ಲಿರುವಂಥ ಹೇಗಿರ್ತದೋ ಅದೇ ಥರ ಸ್ಮಾಲ್ ಮತ್ತು ಸ್ಲ್ಯಾಂಟ್ ಆಗಿರೋ ಐಬಾಲ್ಸ್ ಇರ್ತದೆ. ಸೊ ದ ನೇಮ್ ಈಸ್ ಮಂಗೋಲಿಸಮ್ ಆರ್ ಮಂಗೋಲಿಯನ್ ಇಡಿಯೋಸಿ ಅಂತ. ಡೌನ್ ಸಿಂಡ್ರೋಮನ್ನು ಯಾಕೆ ಮಂಗೋಲಿಯನ್ ಸಿಂಡ್ರೋಮ್ ಅಂತ ಕರೀತಾರೆ? ಬಿಕಾಸ್ ದೇ ಹ್ಯಾವ್ ಮಂಗೋಲಿಯನ್ ರೇಸ್ ಅಥವಾ ಎಪಿಕ್ಯಾಂಥಸ್ ಲೈಕ್ ಸ್ಮಾಲ್ ಆ್ಯಂಡ್ ಸ್ಲ್ಯಾಂಟ್ ಐಬಾಲ್ಸ್. ಓಕೆ. ನೆಕ್ಸ್ಟ್ ಕ್ಯಾರೆಕ್ಟರ್, ದೇ ಹ್ಯಾವ್ ಸ್ಯಾಗಿಂಗ್ ಆ್ಯಂಡ್ ಸಲೈವೇಟಿಂಗ್ ಮೌತ್. ಮೌತಲ್ಲಿ ಯಾವಾಗಲೂ ಸಲೈವ ಇರ್ತದೆ ಮತ್ತು ಸ್ಯಾಗಿಂಗ್ ಆಗಿರ್ತದೆ ಅಂದರೆ ಲೂಸ್ ಆಗಿರ್ತದೆ ಅಂತ ಸ್ಕಿನ್.
ನೆಕ್ಸ್ಟ್ ಕ್ಯಾರೆಕ್ಟರ್ ಸ್ವೋಲನ್ ಲಿಪ್ಸ್ ಆ್ಯಂಡ್ ಟಂಗ್. ಲಿಪ್ಸ್ ಮತ್ತು ಟಂಗ್ ಹೇಗಿರ್ತದೆ, ತುಂಬ ಸ್ವೋಲಾಗಿ ಅಥವಾ ಉಬ್ಬಿಕೊಂಡಿರ್ತದೆ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರ್ ಎನ್ಲಾರ್ಜ್ ಫೋರ್ಹೆಡ್. ಫೋರ್ಹೆಡ್ ತುಂಬ ಉದ್ದ ಅಥವಾ ಎನ್ಲಾರ್ಜ್ ಆಗಿರ್ತದೆ ಅಂತ. ಫ್ಲ್ಯಾಟ್ ಆ್ಯಂಡ್ ನೋಸ್. ನೋಸ್ ಹೇಗಿರ್ತದೆ ಅಥವಾ ಮೂಗು ಹೇಗಿರ್ತದೆ, ಫ್ಲ್ಯಾಟ್ ಆಗಿರ್ತದೆ. ಸ್ಟಬ್ಬಿ ಫಿಂಗರ್ಸ್ ಆ್ಯಂಡ್ ಸ್ಪಾಂಜಿ ಟೋಸ್. ಫಿಂಗರ್ಸ್ ತುಂಬ ಸ್ಟಬ್ಬಿ ಆಗಿರ್ತದೆ ಮತ್ತು ಟೋಸ್ ಎಲ್ಲ ಸ್ಪಾಂಜಿ ಟೈಪಲ್ಲಿರ್ತದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಇಸ್ ಲೋ IQ ಅಥವಾ ಇಂಟೆಲಿಜೆಂಟ್ ಕೋಷನ್ ಅವರದ್ದು ತುಂಬ ಲೋ ಇರ್ತದೆ, ಹಾಗೆ ಅವರು ಸ್ವಲ್ಪ ಮೆಂಟಲ್ ರಿಟಾರ್ಡೇಷನ್ ಸ್ಟೇಟಲ್ಲಿ ಇರ್ತದೆ. ನೆಕ್ಸ್ಟ್ ಕ್ವೆಶನ್ 120. ವಾಟ್ ಈಸ್ ಕ್ಲೈನೆಫೆಲ್ಟರ್ ಸಿಂಡ್ರೋಮ್. ಕ್ಲೈನೆಫೆಲ್ಟರ್ ಸಿಂಡ್ರೋಮ್ ಅಂದರೆ ಏನಂತ. ಈ ಸಿಂಡ್ರೋಮನ್ನು ಫಸ್ಟ್ ರಿಪೋರ್ಟ್ ಮಾಡಿರೋದು ಹ್ಯಾರಿ ಕ್ಲೈನೆಫೆಲ್ಡ್. ಸೊ ದ ನೇಮ್ ಇಸ್ ಕ್ಲೈನೆಫೆಲ್ಟರ್ ಸಿಂಡ್ರೋಮ್. This is an allosomal abnormality due to addition of an extra X chromosome. ಇದೊಂದು allosomal ಅಥವಾ ಸೆಕ್ಸ್ ಕ್ರೋಮೋಸೋಮ್ ಅಬ್ನಾರ್ಮಾಲಿಟಿ. ಇಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಆ್ಯಡ್ ಆಗಿರ್ತದೆ. ಹೆನ್ಸ್ ಇಟ್ ಈಸ್ ಎ ಟ್ರೈಸೋಮಿ ಕಂಡೀಷನ್. ಸೊ ಕ್ರೋಮೋಸೋಮ್ ಆ್ಯಡ್ ಆಗಿರೋದ್ರಿಂದ ಅದನ್ನು ಟ್ರೈಸೋಮಿ ಕಂಡೀಷನ್ ಅಂತ ಕರೀತಾರೆ. ಎಷ್ಟಿರ್ತದೆ 2n+1. ಒಂದು ಡಿಪ್ಲಾಯ್ಡ್ ಸೆಟ್ಟಿಗೆ ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಆ್ಯಡ್ ಆಗಿರೋದು. ಎಫೆಕ್ಟೆಡ್ ಇಂಡಿವಿಜುವಲ್ಸ್ ಹ್ಯಾವಿಂಗ್ 47 ಕ್ರೋಮೋಸೋಮ್ಸ್. ಓಕೆ, ನಾರ್ಮಲ್ ಆಗಿ 46 ಇರ್ತದೆ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆ್ಯಡ್ ಆಗಿರೋದ್ರಿಂದ 47 ಕ್ರೋಮೋಸೋಮ್ ಇರ್ತದೆ ಈ ಎಫೆಕ್ಟೆಡ್ ಇಂಡಿವಿಜುವಲ್ಸಲ್ಲಿ. ಸೊ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಈಸ್ 44A + XXY. ಕ್ರೋಮೋಸೋಮಲ್ ಕಾಂಪ್ಲಿಮೆಂಟೇ ಹೇಗಿರ್ತದೆ ಇದರಲ್ಲಿ 44A + XXY ಇರ್ತದೆ. ಸಚ್ ಇಂಡಿವಿಜುವಲ್ಸ್ ಆರ್ ಸ್ಟೆರೈಲ್ ಮೇಲ್ಸ್. ಈ ಎಫೆಕ್ಟೆಡ್ ಇಂಡಿವಿಜುವಲ್ಸ್ ಹೇಗಿರ್ತದೆ, ಇದು ಮೇಲ್ಸನ್ನೇ ಅಟ್ಯಾಕ್ ಮಾಡೋದು. ಸೊ ದೇ ಆರ್ ಸ್ಟೆರೈಲ್ ಮೇಲ್ಸ್, ದೇ ಕ್ಯಾನ್ ರೀಪ್ರೊಡ್ಯೂಸ್. ಓಕೆ. ಕ್ವೆಶನ್ ನಂಬರ್ 122. ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಕ್ಲೈನೆಫೆಲ್ಟರ್ ಸಿಂಡ್ರೋಮ್. ಕ್ಲೈನೆಫೆಲ್ಟರ್ ಸಿಂಡ್ರೋಮ್ನ ಸಿಂಪ್ಟಮ್ಸ್ ಯಾವುದಲ್ಲ ಅಂತ. ಫಸ್ಟ್ ಸಿಂಪ್ಟಮ್ ಅಥವಾ ಕ್ಯಾರೆಕ್ಟರ್ ಯಾವುದಂತ ಹೇಳಿದರೆ ದೇ ಆರ್ ಸ್ಟಾಲ್ ಸ್ಟ್ಯಾಚರ್ಡ್, ಅಂದರೆ ಉದ್ದ ಇರ್ತಾರೆ ಅಂತ. ನೆಕ್ಸ್ಟ್ ಈಸ್ ದ ಬಾಡಿ ಶೋಸ್ ಒಬೆಸಿಟಿ. ತುಂಬ ಒಬೇಸ್ ಆಗಿರ್ತದೆ ಅಥವಾ ತುಂಬ ದಪ್ಪ ಇರ್ತಾರೆ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರ್ ಇಸ್ ಸ್ಕ್ಯಾಂಟಿ ಹೇರ್ಸ್ ಆನ್ ದಿ ಬಾಡಿ. ಬಾಡಿಯಲ್ಲಿ ಒಂಥರ ಸ್ಕ್ಯಾಂಟಿ ಹೇರ್ಸ್, ಅಲ್ಲಲ್ಲಿ ಹೇರ್ಸ್ ಇರ್ತದೆ. ದೇ ಶೋ ಟೆಂಡೆನ್ಸಿ ಟುವರ್ಡ್ಸ್ ಫೀಮೇಲ್ ಕ್ಯಾರೆಕ್ಟರ್ಸ್ ಲೈಕ್ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್ ಈಸ್ ಕಾಲ್ಡ್ ಗೈನೆಕೋಮಾಸ್ಟಿಯಾ ಅಂತ ಕರೀತಾರೆ. ಸೊ ಫೀಮೇಲ್ಸ್ ಥರ ಇರ್ತಾರೆ ನೋಡಲಿಕ್ಕೆ. ಯಾವ ಥರ ಅಂದರೆ ಬ್ರೆಸ್ಟ್ ಎನ್ಲಾರ್ಜ್ ಆಗಿರ್ತದೆ. ಸೊ ಅಂಡರ್ ಡೆವಲಪ್ಡ್ ಟೆಸ್ಟಿಸ್. ಸೊ ಇವರಲ್ಲಿ ಟೆಸ್ಟಿಸ್ ಅಂಡರ್ ಡೆವಲಪ್ ಆಗಿರ್ತವೆ, ಹೈಪೋಗೊನಾಡಿಸಮ್ ಅಂತ ಕರೀತಾರೆ. ಆ್ಯಂಡ್ ಲೋ ಪ್ರೊಡಕ್ಷನ್ ಆಫ್ ಆ್ಯಂಡ್ರೋಜನ್ಸ್. ಇವರಲ್ಲಿ ಆ್ಯಂಡ್ರೋಜನ್ಸ್ ಪ್ರೊಡಕ್ಷನ್ ಆಗಿರೋದಿಲ್ಲ. ಸೊ ಸ್ಪರ್ಮ್ ಪ್ರೊಡಕ್ಷನ್ ಕೂಡ ಲೋ ಇರೋದ್ರಿಂದ ಅಥವಾ ಸ್ಪರ್ಮ್ ಪ್ರೊಡಕ್ಷನ್ ಆಗದೇ ಇರೋದ್ರಿಂದ ದೇ ಆರ್ ಸ್ಟೆರೈಲ್ ಮೇಲ್ಸ್. ಓಕೆ. ಕ್ವೆಶನ್ ನಂಬರ್ 123. ವಾಟ್ ಈಸ್ ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮ್ ಅಂದರೆ ಏನು ಅಂತ. ಇದನ್ನು ಫಸ್ಟ್ ರಿಪೋರ್ಟ್ ಮಾಡಿರೋದು ಹೆನ್ರಿ ಟರ್ನರ್. ಸೊ ದ ನೇಮ್ ಇಸ್ ಟರ್ನರ್ ಸಿಂಡ್ರೋಮ್. ಆಲೋಸೋಮಲ್ ಅಬ್ನಾರ್ಮಾಲಿಟಿ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಒನ್ ಎಕ್ಸ್ ಕ್ರೋಮೋಸೋಮ್. ಸೊ ಇದು ಕೂಡ ಆಲೋಸೋಮಲ್ ಅಬ್ನಾರ್ಮಾಲಿಟಿ. ಇದರಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಡಿಲೀಟ್ ಆಗಿರ್ತದೆ. ಸೊ ಇಟ್ ಈಸ್ ಎ ಮೋನೋಸೋಮಿ ಕಂಡೀಷನ್. ಮೋನೋಸೋಮಿ ಕಂಡೀಷನ್ ಅಂತ ಹೇಳಿದ್ರೆ 2n-1 2n-1 ಅಂತ ಹೇಳಿದರೆ ಒಂದು ಡಿಪ್ಲಾಯ್ಡ್ ಸೆಟ್ಟಿಂದ ಒಂದು ಕ್ರೋಮೋಸೋಮ್ ಡಿಲೀಟ್ ಆಗಿರೋದು. ಸೊ the condition is monosomy condition. Chromosomal complement is 44A + XO. ಒಂದು ಎಕ್ಸ್ ಕ್ರೋಮೋಸೋಮ್ ಡಿಲೀಟ್ ಆಗಿರೋದ್ರಿಂದ ಇದು ಯಾರನ್ನು ಎಫೆಕ್ಟ್ ಮಾಡ್ತದೆ ಅಂತ ಹೇಳಿದ್ರೆ ಫೀಮೇಲ್ಸ್. ಸೊ ದೀಸ್ ಫೀಮೇಲ್ಸ್ ಆರ್ ಸ್ಟೆರೈಲ್ ಒನ್ಸ್. ಓಕೆ. ಸೊ ದೀಸ್ ಇಂಡಿವಿಜುವಲ್ಸ್ ಆರ್ ಸ್ಟೆರೈಲ್ ಫೀಮೇಲ್ಸ್. ಕ್ವೆಶನ್ ನಂಬರ್ 124. ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮ್ನ ಸಿಂಪ್ಟಮ್ಸ್ ಯಾವುದಲ್ಲ ಅಂತ. ಫಸ್ಟ್ ಸಿಂಪ್ಟಮ್ ಸ್ಮಾಲ್ ಸ್ಟ್ಯಾಚರ್ಡ್. ಸೊ ಇವರು ಕೂಡ ಗಿಡ್ಡ ಇರ್ತಾರೆ. ಪೊಸೆಸಸ್ ಲಾರ್ಜ್ ಚೆಸ್ಟ್ ಹೇಗಿರ್ತದೆ, ತುಂಬ ಲಾರ್ಜ್ ಆಗಿರ್ತದೆ. ಶೋ ವೆಬ್ಡ್ ನೆಕ್ ಹೇಗಿರ್ತದೆ ಅಂತ ವೆಬ್ ಥರ ಇರ್ತದೆ, ಒಂಥರ ಜಾಸ್ತಿಯಾಗಿ ಎನ್ಲಾರ್ಜ್ ಆಗಿರೋದು. ನೆಕ್ಸ್ಟ್ ಇಸ್ ಡು ನಾಟ್ ಅಟೆಂಡ್ ಪ್ಯುಬರ್ಟಿ. ಇವರಲ್ಲಿ ಪ್ಯುಬರ್ಟಿ ಅಂತ ಒಂದು ಸ್ಟೇಜ್ ಬರೋದೇ ಇಲ್ಲ. ಬ್ರೆಸ್ಟ್ಸ್ ಆರ್ ಅಂಡರ್ ಡೆವಲಪ್ಡ್. ಬ್ರೆಸ್ಟ್ ಕೂಡ ಅಂಡರ್ ಡೆವಲಪ್ ಆಗಿರ್ತದೆ. ಓವರೀಸ್ ಆರ್ ರುಡಿಮೆಂಟರಿ, ಅಂದರೆ ಓವರೀಸ್ ಪ್ರೊಡ್ಯೂಸ್ ಆಗೋದು ತುಂಬ ರುಡಿಮೆಂಟ್ ಅಂತ ಹೇಳಿದ್ರೆ ಅಂಡರ್ ಡೆವಲಪ್ಡ್.
ದೇ ಡು ನಾಟ್ ಪ್ರೊಡ್ಯೂಸ್ ಓವಮ್, ಹೆನ್ಸ್ ದೇ ಆರ್ ಸ್ಟೆರೈಲ್ ಫೀಮೇಲ್ಸ್. ಸೊ ಇವರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಕೂಡ ಇರೋದ್ರಿಲ್ಲ, ಮೆನ್ಸ್ಟ್ರಲ್ ಸೈಕಲ್ ಇಲ್ಲದೇ ಇರೋದ್ರಿಂದ ದೇ ಡು ನಾಟ್ ಪ್ರೊಡ್ಯೂಸ್ ಓವಮ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ದೇ ಆರ್ ಸ್ಟೆರೈಲ್ ಫೀಮೇಲ್ಸ್. ಸೊ ಟರ್ನರ್ ಸಿಂಡ್ರೋಮ್ ಯಾರನ್ನು ಇಫೆಕ್ಟ್ ಮಾಡ್ತದೆ ಅಂತ ಹೇಳಿದರೆ ಫೀಮೇಲನ್ನು ಜಾಸ್ತಿ ಇಫೆಕ್ಟ್ ಮಾಡ್ತದೆ. ಹಾಗೆ ಕ್ಲೈನಿಫೆಲ್ಟರ್ ಸಿಂಡ್ರೋಮ್ ಯಾರನ್ನು ಇಫೆಕ್ಟ್ ಮಾಡ್ತದೆ ಅಂತ ಹೇಳಿದರೆ ಮೇಲ್ಸನ್ನು. ಸೊ ಕ್ಲೈನೆಫೆಲ್ಟರ್ ಸಿಂಡ್ರೋಮ್ ಮತ್ತು ಟರ್ನರ್ ಸಿಂಡ್ರೋಮ್ ಎರಡೂ ಕೂಡ ಆಲೋಸೋಮಲ್ ಡಿಸಾರ್ಡರ್. ಸೊ ಇಲ್ಲಿಗೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರನ್ನು ನೋಡುವ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ.